ನನ್ ಬಳಿ ಸ್ಟೀಲ್ ಇದೆ, ಸಿಮೆಂಟ್ ಇದೆ, ವೈರ್ಸ್ ಇವೆ, ಪೈಪ್ಸ್ ಇವೆ. ಏನಿದೆ ನಿನ್ ಬಳಿ? ನನ್ ಬಳಿ ICICI ಪ್ರುಡೆನ್ಷಿಯಲ್ ಹೌಸಿಂಗ್ ಆಪರ್ಚುನಿಟೀಸ್ ಫಂಡ್ ಇದೆ. ಇನ್ನಷ್ಟು ತಿಳಿಯಲು ಮುಂದೆ ವೀಕ್ಷಿಸಿ. ತಮ್ಮ ನೋಡ್ತಿದ್ಯಾ, ಇಡೀ ನಗರವೇ ಬದಲಾಗ್ತಿದೆ. ಹೊಸ ಬಿಲ್ಡಿಂಗ್, ಮೆಟ್ರೋ ಲೈನ್ಸ್, ಮಾಲ್ಸ್, ಪ್ರತಿ ಮೂಲೆಯಲ್ಲೂ ಏನಾದ್ರೂ ಒಂದಿದೆ. ಹೌದು ಕಣೋ, ಇವೆಲ್ಲವುಗಳ ಡಿಮಾಂಡ್ ಕೂಡ ಬಹಳ ಹೆಚ್ಚೇ ಇದೆ. ಯಾಕಿಲ್ಲ? ಎಲ್ರಿಗೂ ಸಹ ವಾಸಕ್ಕೆ ಅಥವಾ ಇನ್ವೆಸ್ಟ್ಮೆಂಟ್ಗೆ ಪ್ರಾಪರ್ಟಿ ಬೇಕಲ್ಲ. ಅದು ಸರಿನೇ. ಆಕ್ಚುಲಿ ಇಂಡಿಯಾದಲ್ಲಿ ಹೌಸಿಂಗ್ ಥೀಮ್ ಕಳೆದ ಕೆಲವು ವರ್ಷಗಳಲ್ಲಿ ಬಹಳ ಟ್ರಾನ್ಸ್ಫಾರ್ಮೇಶನ್ ಆಗಿದೆ. ಮತ್ತೆ ಸ್ಟ್ರಾಂಗ್ ಡಿಮಾಂಡಿನಿಂದಾಗಿ ಗ್ರೋತ್ ಕೂಡ ಕಾಣಿಸುತ್ತೆ. ಈ ಸೆಕ್ಟರ್ ಅನೇಕ ವಲಯಗಳಿಗೆ ನೇರ ಮತ್ತು ಪರೋಕ್ಷ ಪರಿಣಾಮ ಬೀರುತ್ತೆ. ಮತ್ತೆ ಬೇರೆ ಬೇರೆ ಫ್ಯಾಕ್ಟರ್ಸ್ ನಿಂದಾಗಿ ಮುಂಬರುವಂತಹ ವರ್ಷಗಳಲ್ಲಿ ಇವುಗಳಲ್ಲಿ ಬಹಳಷ್ಟು ಅಭಿವೃದ್ಧಿಯನ್ನ ನಾವು ಕಾಣೋದಕ್ಕೆ ಸಾಧ್ಯ ಇದೆ. ಆದ್ರೆ ಪ್ರಾಪರ್ಟಿಯಲ್ಲಿ ಇನ್ವೆಸ್ಟ್ ನನಗೆ ಇಷ್ಟ ಇಲ್ಲ. ಮತ್ತೆ ಇವುಗಳ ಪ್ರಯೋಜನ ಪಡೆಯೋದು ಹೇಗೆ? ICICI ಪ್ರುಡೆನ್ಷಿಯಲ್ ಹೌಸಿಂಗ್ ಆಪರ್ಚುನಿಟೀಸ್ ಫಂಡ್ ನಿಂದ. ಇದೆಂತಹ ಸ್ಕೀಮ್ ಅಂದ್ರೆ ಹೌಸಿಂಗ್ ಥೀಮ್ ನ ಮೇಲೆ ಇನ್ವೆಸ್ಟ್ ಮಾಡೋ ಗುರಿ ಹೊಂದಿರುತ್ತೆ. ಹೌಸಿಂಗ್ ಚಟುವಟಿಕೆಗಳಲ್ಲಿ ತೊಡಗಿರುವ ಕಂಪನಿಗಳ ಈಕ್ವಿಟಿ ಮತ್ತು ಈಕ್ವಿಟಿ ಸಂಬಂಧಿತ ಇನ್ಸ್ಟ್ರೂಮೆಂಟ್ಸ್ ನಲ್ಲಿ ಹೂಡಿಕೆಯನ್ನ ಮಾಡುತ್ತೆ. ಈ ಸ್ಕೀಮ್ ಒಟ್ಟಾರೆ ಹೌಸಿಂಗ್ ಗ್ರೋತ್ ನಿಂದ ಲಾಭ ಪಡೆಯುವ ಇಂಡಸ್ಟ್ರೀಸ್ ಗಳಲ್ಲಿ ಬಹಳ ಸ್ಟ್ರಾಟಜಿಕಲಿ ಹೂಡಿಕೆ ಮಾಡುತ್ತೆ. ಉದಾಹರಣೆಗೆ ಸಿಮೆಂಟ್, ಸ್ಟೀಲ್, ಪೇಂಟ್ಸ್, ಪವರ್ ಇತ್ಯಾದಿ. ಮತ್ತೆ ಎಲ್ಲಾ ಹೌಸಿಂಗ್ ಇಕೋಸಿಸ್ಟಮ್ ನ ಪ್ರಯೋಜನ ಪಡೆಯುವುದಕ್ಕೆ ಒಂದು ವೈವಿಧ್ಯಮಯ ಅಪ್ರೋಚ್ ಒದಗಿಸುತ್ತೆ. ಅಂದ್ರೆ ಇಂಡಿಯಾದ ಬೂಮಿಂಗ್ ಸೆಕ್ಟರ್ಸ್ ನಲ್ಲಿ ಹೂಡಿಕೆ ಮಾಡಲು ಬಯಸುವಂತಹ ಹೂಡಿಕೆದಾರರಿಗೆ ಇದು ಅತ್ಯಂತ ಸೂಕ್ತವಾಗಿದೆ ಅಂತ ಆಯ್ತು. ಬಹಳ ಚೆನ್ನಾಗಿದೆ ಕಣೋ, ಅಲ್ವಾ? ಮತ್ತೆ ನೀವು ಸಹ ಇಂತಹ ಇನ್ನಷ್ಟು ಇಂಟ್ರೆಸ್ಟಿಂಗ್ ಮ್ಯೂಚುವಲ್ ಫಂಡ್ ಸ್ಕೀಮ್ ಬಗ್ಗೆ ತಿಳಿಯಬಯಸಿದರೆ ನಮ್ಮ ಚಾನೆಲ್ಗೆ ಪ್ಲೀಸ್ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮ್ಯೂಚುವಲ್ ಫಂಡ್ ಹೂಡಿಕೆಗಳು ಮಾರುಕಟ್ಟೆ ಅಪಾಯಗಳಿಗೆ ಒಳಪಟ್ಟಿವೆ. ಸ್ಕೀಮಿಗೆ ಸಂಬಂಧಿಸಿದ ದಾಖಲೆ ಪತ್ರಗಳನ್ನು ಎಚ್ಚರಿಕೆಯಿಂದ ಓದಿ.